ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಜಸ್ಥಾನದ ಜೈಸ್ಮೇರ್ನ ಮರುಭೂಮಿಯಲ್ಲಿ ವಿಸ್ಮಯವೊಂದು ನಡೆದಿದೆ. ಆ ವಿಸ್ಮಯವನ್ನ ಕಂಡು ಇಡೀ ಭಾರತೀಯರು ನಿಬ್ಬೆರಗಾಗಿದ್ದಾರೆ ಹಾಗೂ ವಿದೇಶಗಳಲ್ಲಿಯೂ ಕೂಡ ಇದರ ಬಗ್ಗೆ ಅತಿ ದೊಡ್ಡ ಚರ್ಚೆಯಾಗುತ್ತಿದೆ. ವಿಜ್ಞಾನ ಹಾಗೂ ನಮ್ಮ ಪುರಾಣಗಳಿಗೆ ಒಂದು ಸವಾಲೊಡ್ಡುವಂತೆ ಈ ಒಂದು ದೃಶ್ಯ ನಮಗೆ ಕಣ್ಮುಂದೆ ಬಂದಿದೆ. ಅದು ಯಾವುದು ಅಂತಂದ್ರೆ 5 ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದಂತಹ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದಂತಹ ಗುಪ್ತಗಾಮಿನಿ ಸರಸ್ವತಿ ನದಿ ಇದೀಗ ಪವಾಡ ಸದೃಶ್ಯವಾಗಿ ಜನರ ಕಣ್ಮುಂದೆ ಬಂದಿದೆ. ಅದು ಹೇಗೆ, ಎಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ಈ ಒಂದು ನದಿ ಬಂದು ನಮಗೆ ಕಾಣಿಸಿರೋದು ರಾಜಸ್ಥಾನದ ಜೈಸ್ಮೇರ್ ಅನ್ನುವಂತಹ ಮರುಭೂಮಿ ಪ್ರದೇಶದಲ್ಲಿ. ಹೇಳಿ ಕೇಳಿ ಇದು ಒಂದು ಮರುಭೂಮಿ ಪ್ರದೇಶ. ಒಂದು ಹೊಲದಲ್ಲಿ ಒಬ್ಬ ರೈತ ತನ್ನ ಭೂಮಿಯ ಬೆಳೆಗೆ ಒಂದು ನೀರನ್ನ ಹಾಯಿಸುವಂತ ಸಲುವಾಗಿ ಬೋರ್ವೆಲ್ ಅನ್ನ ಕೊರೆಸ್ತಾ ಇರ್ತಾನೆ, ಅಂದ್ರೆ ಕೊಳವೆ ಬಾವಿಯನ್ನ ತೆಗೆಸ್ತಾ ಇರ್ತಾನೆ. ಸುಮಾರು 880 ಅಡಿಗಳ ಆಳಕ್ಕೆ ಹೋದ ನಂತರ ಅವರಿಗೆ ನೀರಿನ ಸೆಲೆ ಸಿಗುತ್ತೆ. ಆ ನೀರಿನ ಸೆಲೆ ಸಿಕ್ಕ ತಕ್ಷಣ ನೀರು ಬೋರ್ಗೊರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯ ನೀರಿನ ಬೋರ್ಗರತ ಅಂತಂದ್ರೆ, ಒಂದು ಕೆಲವು ಕ್ಷಣಗಳಲ್ಲಿ ಇಡೀ ಒಂದು ಜಾಗ ನೀರಿನಿಂದ ಆವೃತವಾಗ್ಬಿಡುತ್ತೆ, ಜಲಾವೃತವಾಗ್ಬಿಡುತ್ತೆ. ಪ್ರವಾಹದಂತೆ ನೀರು ಉಕ್ಕಿ ಹರಿಯುತ್ತೆ. ಅಲ್ಲಿ ನಿಲ್ಲಿಸಿದ್ದಂತಹ ಬೋರ್ವೆಲ್ ಕೊರೆಸೋಕೆ ತಂದಂತಹ ಮೆಷಿನ್ ಅಂದ್ರೆ ಯಂತ್ರ, ಗಾಡಿ ಕೂಡ ನೀರಿನಲ್ಲಿ ಮುಳುಗಡೆ ಆಗ್ಬಿಡುತ್ತೆ. ಈ ರೀತಿಯಾಗಿ ಒಂದು ನದಿಯನ್ನೇ ಅಲ್ಲಿ ಸೃಷ್ಟಿ ಮಾಡಿಬಿಡುತ್ತೆ ಈ ಒಂದು ಬೋರ್ವೆಲ್ ಕೊರೆದಂತಹ ಜಾಗದಲ್ಲಿ. ಅಷ್ಟಕ್ಕೂ ಆ ಒಂದು ನದಿ ಯಾವುದು, ಯಾಕಾಗಿ ಇದು ಈಗ ಪ್ರತ್ಯಕ್ಷ ಆಯಿತು ಅನ್ನೋದು ನೋಡೋದಾದ್ರೆ, ಪುರಾಣ ಹಾಗೂ ಇತಿಹಾಸದಲ್ಲಿ ಸರಸ್ವತಿ ನದಿಯ ಉಲ್ಲೇಖವಿದೆ. ನಾವು ನಮ್ಮ ಉತ್ತರ ಭಾರತದ ಗಂಗಾ ನದಿಗೂ ಹಾಗೂ ದಕ್ಷಿಣ ಭಾರತದ ನಮ್ಮ ಕಾವೇರಿ ನದಿಗೂ ಕೊಡುವಷ್ಟು ಪ್ರಾವಿತ್ಯತೆಯನ್ನು ಹಾಗೂ ಪ್ರಾಮುಖ್ಯತೆಯನ್ನ ಸರಸ್ವತಿ ನದಿಗೂ ಕೂಡ ಕೊಡುತ್ತೇವೆ. ಸರಸ್ವತಿ ನದಿ 5,000 ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದರ ಕಾರಣ ಆಕೆಯನ್ನ ಗುಪ್ತಗಾಮಿನಿ ಅಂತ ಕರಿತೀವಿ. ಈ ಒಂದು ನದಿ ಹುಟ್ಟುವುದು ಶಿವಾಲಿಕ್ ಶ್ರೇಣಿಗಳಲ್ಲಿ ಕಾಶ್ಮೀರದ ಮಾನ್ ಪ್ರಾಂತ್ಯದಲ್ಲಿ ಹುಟ್ಟುತ್ತೆ. ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಕಣ್ಮರೆಯಾಗುತ್ತೆ. ಇದು ನಮ್ಮ ಪುರಾಣದಲ್ಲಿರುವಂತಹ ಉಲ್ಲೇಖ. ಇದೀಗ ಇಷ್ಟು ವರ್ಷಗಳ ತರುವಾಯ ಈ ಒಂದು ನದಿ ಹಠಾತ್ತನೆ ಮರುಭೂಮಿಯಲ್ಲಿ ಪ್ರತ್ಯಕ್ಷ ಆಗಿರೋದು, ಜನಮಾನಸದಲ್ಲಿ ಉಳಿಯುವಂಥದ್ದು. ಇದು ನಿಜಕ್ಕೂ ಒಳಿತಿಗ ಅಥವಾ ಕೆಡುಕಿಗ ಅನ್ನೋದು ಈಗಲೂ ಕೂಡ ಚರ್ಚೆ ಆಗ್ತಿರುವಂತಹ ವಿಷಯ. ನೀರಿನ ಮೂಲ ಸಿಕ್ಕಿರೋದು ನಿಜಕ್ಕೂ ಕೂಡ ಅದೃಷ್ಟ. ಆದರೆ ಮರುಭೂಮಿಯಲ್ಲಿ ನೀರಿನ ಸೆಲೆ ಸಿಕ್ಕಿರೋದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಉಂಟು ಮಾಡಿದೆ. ವಿಜ್ಞಾನ ಲೋಕಕ್ಕೂ ಕೂಡ ಇದು ಒಂದು ಸವಾಲು ಅಂತ ಹೇಳ್ಬೋದು. ವಿಜ್ಞಾನಿಗಳು ಇದಕ್ಕೆ ವೈಜ್ಞಾನಿಕ ಒಂದು ಕಾರಣವನ್ನ ಕೊಡ್ತಿದ್ದಾರೆ. ಭೂಗರ್ಭದಲ್ಲಿ 2 ಬಂಡೆಗಳ ನಡುವೆ ಸಿಲುಕಿದ್ದಂತಹ ನೀರಿನ ಮೂಲ ಅದರ ಉದ್ವೇಗದಿಂದ ಹೊರಗಡೆ ಬಂದು ಈ ರೀತಿ ಚುಮ್ಮಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪುರಾಣ ಹಾಗೂ ಇತಿಹಾಸದ ಪ್ರಕಾರ ನೋಡೋದಾದ್ರೆ, ಭೂಗರ್ಭದಲ್ಲಿ ಹುದುಗಿ ಹೋಗಿದ್ದ ಗುಪ್ತಗಾಮಿನಿ ಸರಸ್ವತಿಯೇ ಈಗ ಪ್ರತ್ಯಕ್ಷಳಾಗಿದ್ದಾಳೆ ಅನ್ನುವಂತಹ ನಂಬಿಕೆ ಇದೆ. ನಿಜಕ್ಕೂ ಕೂಡ ಇದು ಒಂದು ಆಶ್ಚರ್ಯ ಹಾಗೂ ವಿಸ್ಮಯವನ್ನ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಈಕೆ ಅರಿಯುತ್ತಿರುವ ರೀತಿ ನೋಡೋದಾದ್ರೆ ಯಾವ ರೀತಿ ಅಂತಂದ್ರೆ, ಇದು ಡಿಸೆಂಬರ್ 28ರಂದು ಈ ಒಂದು ಬೋರ್ವೆಲ್ ಕೊರೆಯೋದಕ್ಕೆ ಶುರು ಮಾಡ್ತಾರೆ ಆ ಒಂದು ಪ್ರದೇಶ ಹಾಗೂ ಒಂದು ಹೊಲದ ಮಾಲೀಕರು. ಸುಮಾರು 3 ದಿನಗಳ ತರುವಾಯ ಈ ಒಂದು ವಿಸ್ಮಯಕಾರಿ ಘಟನೆ ಹೊರಗಡೆ ಬಂದಿದೆ. 850 ಅಡಿ ಆಳದಲ್ಲಿ ನೀರು ಮತ್ತು ಅನಿಲ ಒಟ್ಟಿಗೆ ಸೇರಿ, ಅಂದ್ರೆ ಗಾಳಿ ಮತ್ತು ನೀರು ಒಟ್ಟಿಗೆ ಸೇರಿ ನೆಲದಿಂದ ಹೊರಹೊಮ್ಮಿ ಅಪಾಯಕರ ಸ್ಥಿತಿಯನ್ನ ಸೃಷ್ಟಿಸಿದೆ ಅಂತ ಹೇಳ್ತಾರೆ. ಈ ಒಂದು ಅಪಾಯಕಾರಿ ಸಿಚುಯೇಷನ್ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಒಂದು ರೀತಿ ಪ್ರವಾಹದಂತೆ ನೀರು ಉಕ್ಕರಿತು. ಇದೇ ರೀತಿ ಎಡೆಬಿಡದೆ ನೀರು ಉಕ್ಕರಿತಿದ್ರೆ ನಿಜಕ್ಕೂ ಕೂಡ ಮರುಭೂಮಿ ನದಿಯಾಗಿ ಪರಿವರ್ತಿತವಾಗೋದು ಸಾಧ್ಯ ಆಗೇ ಆಗುತ್ತೆ ಅನ್ನೋದು ವಿಜ್ಞಾನಿಗಳ ಮಾತು. ಆದ್ರೆ ವಿಜ್ಞಾನಕ್ಕೂ ಮೇಲೆ ನಾವು ಪುರಾಣ ಮತ್ತು ಇತಿಹಾಸವನ್ನ ನಂಬೋದ್ರಿಂದ ಈ ಒಂದು ಬೋರ್ವೆಲ್ ಕೊರೆಯಲು ಬಂದಿದಂತ ಟ್ರಕ್ಗೆ ಮುಳುಗಡೆ ಆಗಿದೆ. ಸುತ್ತಮುತ್ತ ಇದ್ದಂತಹ ಮರಗಿಡಗಳು ಕೂಡ ಮುಳುಗಡೆ ಆಗಿದೆ. ಜನರು ಆ ಒಂದು ವಿಸ್ಮಯವನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಬಂದಿದ್ದಾರೆ. ಇದೀಗ ಈ ಒಂದು ವಿಷಯ ಭಾರತ ಮಾತ್ರವಲ್ಲದೆ ಇಡೀ ಪ್ರಪಂಚಾದ್ಯಂತ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಹರಿಬಿಡಲಾಗಿದೆ. ಎಲ್ಲ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಗುಪ್ತಗಾಮಿನಿ ಸರಸ್ವತಿ ನದಿಯದ್ದೇ ಒಂದು ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಸರಸ್ವತಿ ನದಿ ಉದ್ಭವವಾಗಿರುವುದು ಮುಂದಿನ ಪೀಳಿಗೆಯ ಒಳಿತಿಗಾಗೋ ಅಥವಾ ಕೆಡುಕಿಗಾಗೋ ಗೊತ್ತಿಲ್ಲ. ಯಾಕಂದ್ರೆ ಮರುಭೂಮಿಯಲ್ಲಿ ನೀರಿನ ಅವಶೇಷವೂ ಕೂಡ ಸಿಗಲ್ಲ. ಅಂತದ್ರಲ್ಲಿ ಒಂದು ನದಿ ಉಕ್ಕಿ ಬಂದಿದೆ ಅಥವಾ ಪ್ರವಾಹ ನಿರ್ಮಾಣ ಆಗಿದೆ ಅಂತಂದ್ರೆ 2025 ಒಳಿತಿಗೋ ಕೇಡಿಗೋ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಈಗಾಗಲೇ ನಾವು ಆಸ್ಟ್ರಾಲಜರ್ನ ನೋಡಿದ್ದೇವೆ, ಅವರು ಮಾತನಾಡಿದ್ದಾರೆ ಯಾವ
ರೀತಿಯಾಗಿ ಮುಂದಿನ ಕಾಲಮಾನ ಇರುತ್ತೆ ಅಂತ. ದೀರ್ಘ ಕಾಲದವರೆಗೂ ಕೂಡ ನೀರು ನಿಲ್ಲೋದು ಸಾಧ್ಯವಾಗ್ಲಿಲ್ಲ. ಈ ರೀತಿ ನೀರು ನಿಲ್ಲದೆ ಹೋದ್ರೆ ಇದು ಅಪಾಯದ ಮುನ್ಸೂಚನೆ ಕೂಡ ಆಗಿರ್ಬಹುದು ಅಂತ ಹೇಳ್ತಾರೆ. ಹಾಗೆ ಸರಸ್ವತಿ ನದಿಯ ಹಿಂದಿನ ಕಥೆಯನ್ನ ನೋಡೋದಾದ್ರೆ ಋಗ್ವೇದ ಹಾಗೂ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ. 5,000 ವರ್ಷಗಳ ಹಿಂದೆ ಜೀವಂತವಾಗಿದ್ದ ನದಿ ಅಂತ ಹೇಳಲಾಗ್ತಾ ಇದೆ. ಹಾಗೂ ಇದು ಹರಿಯಾಣ, ಪಂಜಾಬ್, ರಾಜಸ್ಥಾನ, ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಈ ಒಂದು ನದಿ ಹುಟ್ಟಿ ಕೊನೆಗೆ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅದು ಕೂಡ ಭೂಮಿಯ ಹೊರಗಡೆ ಅಲ್ಲ, ಭೂಮಿಯ ಒಳಹರಿವನ್ನ ಇದು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ 1,500 ಕಿಲೋಮೀಟರ್ನಷ್ಟು ದೀರ್ಘವಾಗಿ ಈ ನದಿ ಭೂಗರ್ಭದಲ್ಲಿ ಹರಿಯುತ್ತೆ ಅನ್ನೋದನ್ನ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಇದಕ್ಕೂ ಮುನ್ನ 2015ರಲ್ಲಿ ಹರಿಯಾಣದ ಯಮುನಾ ನಗರದಲ್ಲಿರುವ ಮುಗಲ್ವಾಲಿ ಗ್ರಾಮ ಸ್ಥಳದಲ್ಲಿ ಸ್ಥಳೀಯರು ಮತ್ತು ಅಧಿಕಾರಿಗಳು ಅಗೆಯುತ್ತಿದ್ದಂತೆ ಪೌರಾಣಿಕ ಸರಸ್ವತಿ ನದಿಯ ನೀರು ಹೊರಹೊಮ್ಮಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಇದೀಗ ವಿಜ್ಞಾನಿಗಳು ಮತ್ತೆ ಪೌರಾತತ್ವ ಇಲಾಖೆಯ ಮುಂದಿರುವಂತ ಪ್ರಶ್ನೆ, ಇದು ನಿಜಕ್ಕೂ ಸರಸ್ವತಿ ನದಿಯೇ ಅನ್ನೋದು, ಅಥವಾ ಅವರು ಹೇಳಿದಂತೆ 2 ಕಲ್ಲು ಬಂಡೆಗಳಿಂದ ಹೊರಚಿಮ್ಮಿದಂತಹ ನೀರ ಅನ್ನೋದು. ಇದು ನೀರೇನಾದ್ರೂ ಸ್ತಬ್ಧವಾಗದೆ ಇದ್ರೆ ಮುಂದೆ ಮರುಭೂಮಿಯಲ್ಲಿ ಪ್ರವಾಹ ಏರ್ಪಟ್ಟು ಇದರಿಂದ ನಾನಾ ಕಾರಣಗಳು ಕೂಡ ಬರಬಹುದು, ಅಥವಾ ಆ ಒಂದು ಜೀವನದಿ ಅಲ್ಲಿರುವಂತಹ ಸಕಲ ಜೀವರಾಶಿಗಳಿಗೆ ನೀರುಣಿಸುವಂತಹ ಆಹಾರವನ್ನ ಒದಗಿಸುವಂತಹ ಸ್ಥಿತಿಯು ಕೂಡ ಆಗಬಹುದು. ಏನೇ ಆಗ್ಲಿ ಎಲ್ಲವೂ ಕೂಡ ಒಳಿತಿಗೆ ಆಗ್ಲಿ ಅಂತ ಹೇಳಿ ಕೇಳ್ಕೊಳ್ತಾ, ಸರಸ್ವತಿಯ ನದಿಯ ಉಗಮ ಎಲ್ಲರಲ್ಲೂ ಸಂತೋಷ ಮೂಡಿಸಿದೆ ಅನ್ನೋದನ್ನ ತಿಳಿಸುವ ಮೂಲಕ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.